ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ನೋಡ್ತಾ ಹೋಗೋಣ. ಟಾಪ್ ಸ್ಟೋರಿ ನಂಬರ್ 1, ಅದೊಂದು ಸಿಕ್ಕರೆ ಮಂತ್ರಿ ಆಗ್ತಾರೆ. ಏನದು? ಸ್ಕ್ರಿಪ್ಟು ರೆಡಿ ಇದೆ, ಪಾತ್ರಧಾರಿಗಳು ರೆಡಿ ಇದ್ದಾರೆ, ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲ ಸಿದ್ಧವಾಗಿದೆ. ಇನ್ಫ್ಯಾಕ್ಟ್ ಡೈರೆಕ್ಟರ್ ಆಕ್ಷನ್ ಅಂತ ಹೇಳೋಕೆ ರೆಡಿಯಾಗಿ ಕಾಯ್ತಿದ್ದಾರೆ. ಆದರೆ ಸಿಗದೇ ಇರೋದು ಒಂದೇ ಒಂದು, ಅದೇ ಪರ್ಮಿಷನ್. ನೋಡಿ, ಪರ್ಮಿಷನ್. ಯಾವ ಪರ್ಮಿಷನ್? ಯಾರ ಪರ್ಮಿಷನ್? ಯಾಕೆ ಪರ್ಮಿಷನ್? ನೋಡೋಣ ಒಳನೋಟ ಟಾಪ್ ಸ್ಟೋರಿ ನಂಬರ್ 1ನಲ್ಲಿ. ಇನ್ನು ಎರಡನೇ ಸ್ಟೋರಿ ಏನಪ್ಪಾ ಅಂತಂದ್ರೆ, ಮೊಗಸಾಲೆಯಲ್ಲಿ ಸಂಪುಟ ಮಸಾಲೆ. ಸಂಸತ್ತಿನ ಮುಂಗಾರು ಅಧಿವೇಶನದ 2ನೇ ದಿನ. ಅಲ್ಲಿ ಲೋಕಸಭೆಯ ಸಭಾಂಗಣದ ಒಳಗೆ ಏನು ಚರ್ಚೆ ಆಗುತ್ತೆ ಅನ್ನೋದಕ್ಕಿಂತ ಆ ಲೋಕಸಭೆ ಸಭಾಂಗಣಕ್ಕೆ ತಾಕಿಕೊಂಡಿರುವ ಮೊಗಸಾಲೆಯಲ್ಲಿ ಕೇಳಿಬರೋ ಮಾತುಕತೆಗಳೇ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಈಗ ಅದೇ ಮೊಗಸಾಲೆಯ ಸಂಪುಟದ ಮಸಾಲೆ ನಮ್ಮ ಒಳನೋಟದ ಟಾಪ್ ಸ್ಟೋರಿ ನಂಬರ್ 2. ಇನ್ನು 3ನೇ ಸ್ಟೋರಿ ಏನು ಅನ್ನೋದನ್ನು ನೋಡ್ತಾ ಹೋದರೆ, ಪುನರ್ರಚನೆ ಗ್ಯಾರಂಟಿ, ಬೇಕಿಲ್ಲ ಎಂಟ್ರಿ. ವಿಸ್ತರಣೆ ಆಗುತ್ತೆ, ಪುನರ್ರಚನೆ ಆಗುತ್ತೆ ಅಂದರೆ ನಮಗೆ ಬೇಕು, ನಿಮಗೆ ಬೇಕು, ನಮಗೆ ಈ ಸರ್ತಿ ನ್ಯಾಯ ಸಿಗಲೇಬೇಕು ಅಂತ ದಿಲ್ಲಿವರೆಗೂ ಹೋಗಿ ಲಾಬಿಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಮಾತ್ರ ಪುನರ್ರಚನೆ ಗ್ಯಾರಂಟಿ ಅಂತ ಕನ್ಫರ್ಮ್ ಮಾಡಿದ್ರು, ನಮಗೆ ಎಂಟ್ರಿ ಬೇಕಾಗೇ ಇಲ್ಲ ಅನ್ನೋ ಹಾಗೆ ದೂರ ನಿಂತಿರೋದು ಯಾಕೆ? ನೋಡೋಣ ಟಾಪ್ ಸ್ಟೋರಿ ನಂಬರ್ 3ರಲ್ಲಿ. ಈಗ ಟಾಪ್ ಸ್ಟೋರಿ ನಂಬರ್ 1. ನಮ್ಮ ಗೋವಿಂದಣ್ಣನ ಮಾತುಗಳೇ ಹೀಗೆ. ಕೆಲವು ಬಾರಿ ಒಂದು ಮಾತಲ್ಲಿ ಹಲವು ಅರ್ಥ ಇರುತ್ತೆ, ಇನ್ನು ಕೆಲವೊಮ್ಮೆ ಹಲವು ಮಾತಾಡಿದರೂ ಒಂದೇ ಅರ್ಥ ಇರುತ್ತೆ. ಈಗಲೂ ಅಂಥದ್ದೇ ಒಂದು ಒಗಟಿನ ಮಾತಾಡಿ ಕಡೆಗೆ ಅವರೇ ಅದನ್ನು ಬಿಡಿಸಿದ್ದಾರೆ. ಆ ಒಗಟು ಏನಪ್ಪ ಅಂದರೆ, ಅವರಿಗೆ ಅದೊಂದು ಸಿಕ್ಕರೆ ಇವರು ಮಂತ್ರಿ ಆಗ್ತಾರೆ. ಏನದು ಅದೊಂದು? ನೋಡ್ಕೊಂಬನ್ನಿ. ದಿಲ್ಲಿಗೆ ಹೋಗ್ತಾರೆ, ಬರ್ತಾರೆ, ಮತ್ ಹೋಗ್ತಾರೆ, ಮತ್ ಬರ್ತಾರೆ. ಈ 3 ವರ್ಷದಲ್ಲಿ ಅದೆಷ್ಟು ಸರ್ತಿ ಹೋಗ್ ಬಂದ್ರೋ ಲೆಕ್ಕವಿಲ್ಲ. ಆದ್ರೆ ಒಂದ್ ಸರ್ತಿನೂ ಮಿನಿಸ್ಟ್ರು ಮಾತ್ರ ಆಗ್ಲಿಲ್ಲ. ಈಗ ಮತ್ತೆ ದಿಲ್ಲಿಗೆ ಹೋಗಿದ್ದಾರೆ. ಈಗೇನೋ ಕೊನೆ ಚಾನ್ಸ್ ಅಂತೆ, ನೋಡೋಣ. ಆದ್ರೆ ಒಂದು ಪ್ರಾಬ್ಲಮ್ ಇದೆ, ಇವ್ರಿಗೆಲ್ಲ ಮಂತ್ರಿ ಸ್ಥಾನ ಸಿಗಬೇಕು ಅಂದ್ರೆ ಅವರಿಗೆ ಅದೊಂದು ಸಿಗಬೇಕಲ್ವಾ ಅಂತ ಕೊನೆಗೊಂದು ಕುತೂಹಲದ ಟ್ವಿಸ್ಟ್ ಇಟ್ಟೆ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಎಲ್ಲಾ ಸರಿಯಾಗಿ ಹೇಳ್ಬಿಟ್ಟು ಕೊನೆಗೆ ಇವ್ರು ಮಂತ್ರಿ ಆಗಬೇಕು ಅಂದ್ರೆ ಅವರಿಗೆ ಅದೊಂದು ಸಿಗಬೇಕು ಅಂತ ಮತ್ತೇನೋ ಒಂದು ಒಗಟು ಹೇಳಿದ್ರಲ್ಲ. ಯಾರಿಗೆ ಏನ್ ಸಿಕ್ಕರೆ ಇವರೆಲ್ಲ ಮಂತ್ರಿ ಆಗ್ತಾರೆ? ಸ್ವಲ್ಪ ಬಿಡಿಸಿ ಹೇಳಿ ಗೋವಿಂದಣ್ಣ ಅಂದಾಗ ಬಾಯ್ ಬಿಟ್ಟು ನೋಡಿ ಸಂಪುಟ ವಿಸ್ತರಣೆಯ ಗುಸುಗುಸು. ವಿಷಯ ಏನಪ್ಪಾ ಅಂದ್ರೆ, ಈಗ ಮತ್ತೆ ಸಚಿವ ಸಂಪುಟದ ಆಕಾಂಕ್ಷಿಗಳೆಲ್ಲ ದಿಲ್ಲಿಯಲ್ಲಿದ್ದಾರೆ. ಅದ್ಯಾಕೆ ಅಂದ್ರೆ ಈ ಸರ್ತಿ ಸಂಪುಟ ವಿಸ್ತರಣೆ ಆಗೇ ಆಗುತ್ತೆ ಅನ್ನೋ ಸ್ಟ್ರಾಂಗ್ ನ್ಯೂಸ್ ಅವರಿಗೆ ಬಂದಿದೆಯಂತೆ. ಇದಕ್ಕೆ ಸರಿಯಾಗಿ ಇತ್ತ ಸಿಎಂ ಡಿ.ಕೆ. ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಬಿ.ಕೆ. ಹರಿಪ್ರಸಾದ್ ದಿಲ್ಲಿಗೆ ಹೋಗಿದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಹುಟ್ಟುಹಬ್ಬ ಇರೋದ್ರಿಂದ ಕೂಡ ಹಲವರು ದಿಲ್ಲಿಗೆ ಹೋಗ್ತಿದ್ದಾರೆ. ಇಷ್ಟೆಲ್ಲ ಚಟುವಟಿಕೆ ಆಗ್ತಾ ಇರೋ ಮಧ್ಯೆ ಇನ್ನೂ 3-4 ದಿನಗಳ ಒಳಗೆ ಸಂಪುಟ ವಿಸ್ತರಣೆ ಆಗೋ ಮಾತು ದಿಲ್ಲಿಯ ಕರ್ನಾಟಕ ಭವನದ ಅಂಗಳದಲ್ಲಿ ಜೋರಾಗಿಯೇ ಕೇಳಿ ಬರ್ತಿದೆ. ಆದ್ರೆ ಸಂಪುಟ ವಿಸ್ತರಣೆ ಆಗಬೇಕು ಅಂದ್ರೆ ನಮ್ ಗೋವಿಂದಣ್ಣ ಹೇಳಿದ ಹಾಗೆ ಅವರಿಗೆ ಅದೊಂದು ಸಿಗಲೇಬೇಕು ಅನ್ನೋದು ಅದೇ ಮೂಲಗಳ ಪಕ್ಕಾ ಮಾಹಿತಿ. ಅವರಿಗೆ ಅದೊಂದು ಸಿಗಬೇಕು ಅಂದ್ರೆ ಯಾರಿಗೇನ್ ಸಿಗಬೇಕು, ಯಾರಿಗೆ ಏನು ಸಿಕ್ಕರೆ ಮಂತ್ರಿ ಮಂಡಲ ವಿಸ್ತರಣೆ ಆಗುತ್ತೆ ಅಂತ ಕೇಳಿದ್ರೆ ನಮ್ ಗೋವಿಂದಣ್ಣನ ಗುಸುಗುಸು ಮೂಲಗಳ ಪ್ರಕಾರ ಇದುವರೆಗೂ ಸಿಎಂಗೆ ಇನ್ನೂ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಿಂದ ಪರ್ಮಿಷನ್ ಸಿಕ್ಕಿಲ್ಲ. ಸಿಎಂಗೆ ಪರ್ಮಿಷನ್ ಸಿಕ್ಕರೆ ಸಂಪುಟ ವಿಸ್ತರಣೆ ಆಗುತ್ತೆ. ಕಳೆದ ಬಾರಿ ಹೋದಾಗ 3 ತಂದಿದ್ದ ಪಟ್ಟಿಗಳನ್ನ ಒಪ್ಪದ ಹೈಕಮಾಂಡ್ ಪಟ್ಟಿ ಹೇಗಿರಬೇಕು ಅನ್ನೋ ಗೈಡ್ ಲೈನ್ಸ್ ಅನ್ನ ಕೊಟ್ಟು ಕಳುಹಿಸಿತ್ತು. ಈಗ ಆ ಗೈಡ್ ಲೈನ್ಸ್ ಪ್ರಕಾರವೇ ಪಟ್ಟಿ ರೆಡಿ ಮಾಡಿಕೊಂಡು ಈ 3 ನಾಯಕರು ದಿಲ್ಲಿಗೆ ಹೋಗಿದ್ದಾರೆ. ವರಿಷ್ಠರು ಹೇಳಿದ ಹಾಗೆ ಯುವ ಶಾಸಕರಿಗೆ ಹಾಗೂ ಈ ಹಿಂದೆ ಸಚಿವರಾಗದವರಿಗೆ ಅವಕಾಶ ಕೊಡುವ ರೀತಿಯಲ್ಲೇ ಪಟ್ಟಿ ರೆಡಿ ಮಾಡಿಕೊಂಡು ಹೋಗಿದ್ದಾರೆ. ಹೀಗಾಗಿ ಬಹುತೇಕ ಈ ಬಾರಿ ಹೈಕಮಾಂಡ್ ಪರ್ಮಿಷನ್ ಕೊಡೋ ಲಕ್ಷಣಗಳೇನು ಗೋಚರಿಸುತ್ತವೆ ಎನ್ನುತ್ತಿವೆ ದಿಲ್ಲಿ ಮೂಲಗಳು. ಈ ನಿರೀಕ್ಷೆಯಂತೆಯೇ ಸಂಪುಟ ವಿಸ್ತರಣೆಗೆ ವರಿಷ್ಠರ ಅನುಮತಿ ಸಿಕ್ಕಿದ್ದೇ ಆದ್ರೆ
25ನೇ ತಾರೀಖಿನ ಒಳಗೆ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನೋದು ಸಿಎಂ ಲೆಕ್ಕಾಚಾರ ಎನ್ನುತ್ತಿವೆ ವಿಧಾನಸೌಧದ 3ನೇ ಮಹಡಿಯ ಮೂಲಗಳು. ಇದೇ ಕಾರಣಕ್ಕೆ ದಿಲ್ಲಿಯಲ್ಲಿ ಈಗ ಈ ರಾಜ್ಯ ನಾಯಕರು ಭಾರೀ ಕಸರತ್ತು ನಡೆಸ್ತಾ ಇರೋದು ದಿಲ್ಲಿ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ. ಈಗಾಗಲೇ ದಿಲ್ಲಿಯಲ್ಲಿ ಎಲ್ಲ ರೀತಿಯ ಕಸರತ್ತುಗಳು ನಡೀತಾ ಇದೆ. ಅನ್ಕೊಂಡಂತೆ ಆದರೆ ಒಂದು ಮೌಖಿಕ ಸಂದೇಶವೂ ಹೋಗಿದೆಯಂತೆ ಗವರ್ನರ್ ಆಫೀಸ್ಗೆ, ನಾಳೆ ನಾಡಿದ್ದು ಹಿಂಗೆ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಇದೇ ವಿಚಾರವಾಗಿ ಅಂದರೆ ಆ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿಯನ್ನು ಫೈನಲ್ ಮಾಡುವ ಎಲ್ಲ ರೀತಿಯ ಕಸರತ್ತುಗಳು ದೆಹಲಿಯಲ್ಲಿ ನಡೀತಾ ಇದೆ. ಹಾಗಿದ್ರೆ ಈ ಸಾರಿ ಆದರೂ ಆಗತ್ತಾ? ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ನಾವು ಒಳನೋಟದಲ್ಲಿಯೇ ಈ ಸಂಪುಟ ವಿಸ್ತರಣೆಯ ವಿಚಾರವಾಗಿ ನಮ್ಮ ಗುಸುಗುಸು ಗೋವಿಂದಣ್ಣವರಿಂದ ಬಂದ ಮೂಲಗಳ ಮಾಹಿತಿಯನ್ನು ತಗೊಂಡು ಭಾರಿ ಚರ್ಚೆಯನ್ನು ಮಾಡಿದ್ದೇವೆ, ಹಲವು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೇವೆ. ಹಾಗಿದ್ರೆ ಇವತ್ತೇನಾಗ್ಬೋದು? ಅಂದ್ಕೊಂಡಂತೆ ನಾಳೆ ನಾಡಿದ್ದು ಸಂಪುಟ ವಿಸ್ತರಣೆ ಆಗ್ಬಿಡುತ್ತಾ? ಗುಸುಗುಸು ಗೋವಿಂದಣ್ಣವ್ರು ಏನು ಹೇಳ್ತಾರೆ, ನಮ್ಮ ವೀರೇಂದ್ರ ಅವರಿಗೆ ಅವ್ರು ಏನು ಹೇಳಿ ಕಳಿಸಿದ್ದಾರೆ ಕೇಳೋಣ. ನಮ್ಮ ವೀರೇಂದ್ರ ಅವರು ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಅನುಮತಿ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ನೋಡಿ ಪ್ರತಿ ವಿಚಾರದಲ್ಲಿ. ಅನುಮತಿ ಸಿಗೋವರೆಗೂ ನಮ್ಮ ಮತಿ ಬಹಳ ಗಟ್ಟಿಯಾಗಿರ್ಬೇಕು, ಇಲ್ಲ ಅಂತಂದ್ರೆ ದೇವರೇ ಗತಿ. ಏನಂತೀರಿ? ನೀವು ಹೇಳಿದ್ರಲ್ಲ, ಆ ಮತಿ ಉಪಯೋಗಿಸದೆ ಅನುಮತಿ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಂದ ರಾಜಭವನಕ್ಕೆ ಫೋನ್ ಮಾಡಿ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರಲ್ಲ, ಅವರ ಪರಿಸ್ಥಿತಿ ಯಾಕೆ ಕೇಳ್ತೀರಿ ಈಗ? ಮತ್ತೆ ಫೋನ್ ಮಾಡಿದ್ರಂತೆ. ನಾ ಈಗ ನಿಮ್ಮ ಜೊತೆ ಕೂರೋಕ್ಕೂ ಮೊದಲು ನಮ್ಮ ಗುಸುಗುಸು ಗೋವಿಂದಣ್ಣರಿಗೆ ಫೋನ್ ಮಾಡಿದ್ದೆ. ಅವರು ರಾಜಭವನದ ಗವರ್ನರ್ ಕಾರ್ಯದರ್ಶಿಗಳಿದಾರಲ್ಲ ಅವ್ರ ಜೊತೆ ಮಾತಾಡ್ತಾ ಇದ್ರು, ಕಾನ್ಫರೆನ್ಸ್ ಕಾಲ್ ತಗೊಂಡ್ರು. ಪ್ರಭುಶಂಕರ್ ಅಂತ ಇದ್ದಾರೆ. ಯಾರು? ರಾಜಭವನದ, ಈಗ ಲೋಕಭವನ, ಅದು ಮೊದಲು ರಾಜಭವನ ಇತ್ತು, ಈಗ ಲೋಕಭವನ ಅಂತ ಹೆಸರು ಬದಲಾವಣೆ ಆಗಿದೆ. ಗವರ್ನರ್ ಸೆಕ್ರೆಟ್ರಿ ಪ್ರಭುಶಂಕರ್ ಅಂತೇಳಿ ಅವರಿಗೆ ಮೊದಲು ಫೋನ್ ಮಾಡಿ ಹೇಳಿದ್ರಂತೆ. ಏನಂತ? ಇಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳಿ, ಇನ್ನೇನು ಪರ್ಮಿಷನ್ ಸಿಕ್ಬಿಡುತ್ತೆ, ಮಾಡಿಬಿಡ್ತೀವಿ, ಸ್ಟೇಜ್ ಎಲ್ಲ ರೆಡಿ ಮಾಡ್ತೀವಿ ಅಂತೇಳಿ. ಪಾಪ ಅವ್ರು ಏನು ಮಾಡಬೇಕು, ಅವ್ರ ಕರ್ತವ್ಯ, ಅವರೆಲ್ಲ ರೆಡಿ ಮಾಡಿಸ್ತಾ ಇದ್ರು. ಮತ್ತೆ ಫೋನ್ ಬಂತು, ಇಲ್ಲ ಇಲ್ಲ ಇನ್ನೂ ಪರ್ಮಿಷನ್ ಸಿಕ್ಕಿಲ್ಲ, ನಾಳೆ ನಾಡಿದ್ದು ಆಚೆ ನಾಡಿದ್ದು ಈ ವಾರದಲ್ಲಿ ಯಾವಾಗ ಬೇಕಾದರೂ ಆಗ್ಬೋದು ಅಂತ. ಈಗ ಜಸ್ಟ್ ಒಂದು ಫೋಟೋ ಬಂತು ಪಾಟೀಲ್ರೆ, ಗೋವಿಂದಣ್ಣರ ನಂಬರಿಂದ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದಾರೆ. ಗೋವಿಂದಣ್ಣ ವಾಟ್ಸಪ್ಪಲ್ಲೂ ಇದ್ದಾರಾ? ಅವ್ರು ಭಾಳ ಅಪ್ಡೇಟೆಡ್. ನಾನು ಹೇಳಿದ್ನಲ್ಲ, ಅವ್ರು ಟೆಕ್ನಿಕಲಿ ಎಷ್ಟು ಸೌಂಡ್ ಇದ್ದಾರೆ ಅಂತಲಿ. ಅವ್ರು ವಾಟ್ಸಪ್ಪಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ, ನೀವು ಹುಡುಕ್ಬೇಕು ಅಷ್ಟೇ, ಆಯ್ತಾ? ಅವರು ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದಾರೆ. ಎಲ್ಲಿದ್ದಾರೆ? ಡೆಲ್ಲಿಗೆ ಹೋಗಿರುವಂಥ ಮುಖ್ಯಮಂತ್ರಿಗಳು ಎಲ್ಲಿದ್ದಾರೆ ಅಂದರೆ ರೋಡಲ್ಲಿ ಕೂತ್ಕೊಂಡಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎದುರುಗಡೆ ರಾಹುಲ್ ಗಾಂಧಿ ನಿಂತ್ಕೊಂಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರು ನೆಲದ ಮೇಲೆ ಕೂತ್ಕೊಂಡಿದ್ದಾರೆ, ಪಕ್ಕದಲ್ಲಿ ವೇಣುಗೋಪಾಲ್ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಸಂಪುಟದ ಪಟ್ಟಿ ಡಿಸ್ಕಷನ್ ಮಾಡ್ತಾರೋ, ಯಾರನ್ನು ಸೇರಿಸ್ಕೋಬೇಕು, ಯಾರನ್ನು ಬಿಡಬೇಕು, ಮಾಗಡಿ ಬಾಲಕೃಷ್ಣ ಅವ್ರನ್ನ ತಗೋಬೇಕಾ, ಶಿವಲಿಂಗೇಗೌಡರನ್ನ ತಗೋಬೇಕಂದ್ರೆ ಅಲ್ಲಿ ಕೂತ್ಕೊಂಡು ಲಿಸ್ಟ್ ಮಾಡೋಕ್ಕಾಗತ್ತಾ? ಪರ್ಮಿಷನ್ ಅಲ್ಲಿ ಕೊಡೋಕ್ಕಾಗತ್ತಾ? ಅಲ್ಲಿಗೆ ಇನ್ನೂ ಕಾಯಲೇಬೇಕು. ನೀವು ಹೇಳಿದ್ರಲ್ಲ, ಮತಿ, ಅನುಮತಿ, ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಇದು ಹಿಂಗೆ ಆಗ್ತಾ ಹೋದರೆ, ಹಿಂಗೇ ಮುಂದುವರಿತಾ ಹೋದರೆ ಮುಂದೆ ಅಧಿವೇಶನ ಬರೋದಿದೆ, ಬರಗಾಲ ಬಂದಿದೆ, ರಾಜ್ಯಕ್ಕೆ ದೇವರೇ ಗತಿ ಅಂತ ಅದೇ ಗುಸುಗುಸು ಗೋವಿಂದಣ್ಣರೇ ಹೇಳಿದ್ದು, ನಾನಲ್ಲ ಪಾಟೀಲ್ರೆ. ವಿಚಿತ್ರ ಸ್ಥಿತಿ ಕಾಂಗ್ರೆಸ್ನ ನಾಯಕರು ಎದುರಿಸ್ತಾ ಇರುವಂತಹದ್ದು. ಖಂಡಿತ ಪಾಟೀಲ್ರೆ. ಯಾಕಂದ್ರೆ ಇದು ಒಂದ್ ಸತಿ ಎರಡು ಸತಿ ಅಲ್ವಲ್ಲ, ಇದು ಎಷ್ಟು ಸತಿ ಆಗೋಯ್ತಿದು. ಈಗ ನೋಡಿ, ವಿಸ್ತರಣೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ಮೇಲೆ ಅಂತ ಅಲ್ಲ. ಇದು ವಿಸ್ತರಣೆ ಅನ್ನೋದು ಸರ್ಕಾರ ರಚನೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಯ್ತು, ಅದಾದ್ಮೇಲೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಆಯ್ತು. ಕಳೆದ 3 ವರ್ಷದಲ್ಲಿ ಒಂದೇ ಒಂದ್ಸತಿ ವಿಸ್ತರಣೆ ಆಗಿದೆ ನನಗೆ ಹೇಳಿ. ವಿಸ್ತರಣೆ ಯಾವಾಗಾದ್ರೂ ಒಂದು ಬಾರಿ ಆದ್ರೂ ಆಗಿದೆಯಾ? ಇಲ್ವೇ ಇಲ್ಲ. ಯಾಕಾಗಿಲ್ಲ? ಪರ್ಮಿಷನ್ ಸಿಕ್ಕಿಲ್ಲ. 3 ವರ್ಷ ಸಿದ್ದರಾಮಯ್ಯವ್ರಿಗೆ ಸಿಕ್ಕಿಲ್ಲ, ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿಲ್ಲ. ಈಗ ನೆಕ್ ಮೂಮೆಂಟ್ ಈಗ ಎಲ್ಲಿಗೆ ಬಂದಿದ್ದಾರೆ ಗೊತ್ತಾ? ಇನ್ನೇನು ಪರ್ಮಿಷನ್ ಇನ್ನು ತಗೋಬೇಕಷ್ಟೇ, ಕಾಯ್ತಾ ನಿಂತಿದ್ದಾರೆ. ಆ ಕೊನೆ ಕ್ಷಣದಲ್ಲೂ ಕೂಡ ನೋಡಿ ಎಂತ ಅಲ್ಲಿ ಆಗ್ತಾ ಇರುವಂಥ ಪ್ರತಿಭಟನೆಗಳು, ಅಲ್ಲಿ ಹೈಕಮಾಂಡ್ ಬ್ಯುಸಿ ಆಗಿರೋದು. ನಾವು ಇದನ್ನು ಹೇಳಿದ್ವಿ, ನೆನಪಿದೆಯಾ? ಒಳನೋಟದ ಹಿಂದಿನ ಎಪಿಸೋಡಲ್ಲಿ ನಮ್ದೇನಿತ್ತು ಸ್ಟೋರಿ? ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು, ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಬ್ಯುಸಿ ಆಗಿದ್ದಾರೆ. ಹೀಗಾಗಿ ಇವ್ರು ಏನೇ ತಿಪ್ಪರ್ಲಾಗ ಹಾಕಿದ್ರು ಅವ್ರು ಫ್ರೀ ಆಗಬೇಕಲ್ಲ ಅಂತ ಹೇಳಿದ್ವಿ. ನೋಡಿ, ಹಂಗೆ ಆಯಿತು. ನಾವೇನು ಹೇಳಿದ್ವೋ ಇವತ್ತು ಅದೇ ಘಟನಾವಳಿಗಳು ಘಟಿಸ್ತಾ ಇದೆ, ಕಣ್ಣೆದುರುಗಡೆ ನಡೀತಾ ಇದೆ. ಒಳನೋಟದಲ್ಲಿ ನಾವು ನೀವು ಚರ್ಚೆ ಮಾಡಿದ್ವಲ್ಲ, ಯಾವುದನ್ನ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡಿದ್ವಿ? ಗುಸುಗುಸು ಗೋವಿಂದಣ್ಣರು ಡೆಲ್ಲಿಯಲ್ಲಿ ಕೂತ್ಕೊಂಡು ಕೊಟ್ಟು ಮಾಹಿತಿ ಇಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ. ಅವ್ರು ಅವತ್ತು ಈ ಮಾಹಿತಿ ಕೊಟ್ಟಿದ್ರು. ಇವತ್ತು ನೋಡಿ ಹಂಗೆ ಆಗ್ತಾ ಇದೆ. ಅವ್ರು ಏನು ಅವತ್ತು ಹೇಳಿದ್ರು ಇವತ್ತದು ಆನ್ ಗ್ರೌಂಡ್ ನಡೀತಾ ಇದೆ. ಅಲ್ಲಿ ಅವರಿಬ್ರು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ ಕಡೆ ರಾಹುಲ್ ಗಾಂಧಿ ಅವರು, ಈ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಬ್ರು ಫ್ರೀ ಇಲ್ಲ. ಹಿಂಗಿರುವಾಗ ನೀವು ಯೋಚನೆ ಮಾಡಿ ಎಲ್ಲಿಗೆ ಬಂದು ನಿಂತಿದೆ ಪರಿಸ್ಥಿತಿ ಅಂತ ಹೇಳಿ ಪಾಟೀಲ್ರೆ. ಈಗ ಹಂಗಿದ್ರೆ ಈಗ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಇಬ್ರು ಬಿಸಿ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆಯೂ ಕೂಡ ನಿನ್ನೆ ನಾವು ಗಮನಿಸಿದೇನು, ಹೈಕಮಾಂಡ್ ಬುಲಾವ್
ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಕೆಪಿಸಿಸಿ ಅಧ್ಯಕ್ಷರಿಗೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಬುಲಾವ್. ಅವರು ಕರೀದೇನೆ ಇವರಂತೂ ಹೋಗಿಲ್ಲ, ಅವ್ರು ಕರೆದಿದ್ದಾರೆ, ಇವ್ರು ಹೋಗಿದ್ದಾರೆ ಅನ್ನುವಂಥ ವಿಚಾರ ಇಲ್ಲಿ ನಾವು ಕನ್ಕ್ಲೂಷನ್ಗೆ ಬರ್ಬೋದಲ್ವಾ? ಅದು ಕನ್ಕ್ಲೂಷನ್ ಯಾವಾಗ ಸಿಗೋದು ಗೊತ್ತಾ ಪಾಟೀಲ್ರೆ? ರಾಜಕಾರಣದಲ್ಲಿ ಕನ್ಕ್ಲೂಷನ್ ಅನ್ನೋದು ನಿಮಗೆ ಒಂದೇ ಸತಿ ಸಿಗೋದು. ಈಗ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರ್ರಚನೆ ಅಂತ ಬಂದಾಗ ಪ್ರಶ್ನೆ ಏನಂತಂದ್ರೆ, ಈಗ ಅವ್ರು ಕರೆದಿದ್ದಾರೆ, ಇವ್ರು ಹೋಗಿದ್ದಾರೆ ಅಂದಮೇಲೆ ಅವರು ಬಿಸಿ ಇದ್ದಾರೆ, ಮಾತಾಡೋದಕ್ಕೆ ಸಿಗ್ತಾ ಇಲ್ಲ, ಮತ್ತೆ ಕರೆದ್ರೆ ಯಾಕೆ? ಇಲ್ಲಿರೋದು ಪಾಯಿಂಟು. ಕರೆಯೋದಿದೆಯಲ್ಲ, ಹೌದಪ್ಪ ನಾವೇನೋ ಮಾಡ್ತಾ ಇದೀವಿ, ಪಾಲಿಟಿಕ್ಸ್ ನಡೆಯೋದೇ ಪರ್ಸೆಪ್ಷನ್ ಮೇಲೆ ಅಂತೇಳಿ ರಾಜಕೀಯ ಪಡಸಾಲೆಯಲ್ಲಿ ಮಾತಾಡ್ತಾರೆ. ಪಾಲಿಟಿಕ್ಸ್ ನಡೆಯೋದು ಯಾವ್ದ್ರ ಮೇಲೆ? ಪರ್ಸೆಪ್ಷನ್ ಮೇಲೆ ಅಂತೇಳಿ. ಈ ಪರ್ಸೆಪ್ಷನ್ ಬಿಲ್ಡ್ ಮಾಡ್ಕೊಂಡೇ ಕಾಂಗ್ರೆಸ್ ಮುಂದೆ ಹೋಗ್ತಾ ಇರೋದು. ನೀವು ನೋಡ್ತಾ ಬನ್ನಿ 3 ವರ್ಷದಲ್ಲಿ. ನೀವು ಬೇರೆ ಏನು ಬೇಡ ಪಾಟೀಲ್ರೆ, 15 ದಿನದ ಪೇಪರ್ ತೆಗೆದು ನೋಡಿ. ನೀವು 15 ದಿನದ ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್, ಫ್ರಂಟ್ ಪೇಜ್ ಹೆಡ್ಲೈನ್ಗಳನ್ನ ತೆಗೆದು ನೋಡಿ, ಬೇರೆ ಏನು ಬೇಡ. ಆ ಹೆಡ್ಲೈನ್ಗಳಲ್ಲಿ ಎಷ್ಟು ಡೇಟ್ಗಳು ಬದಲಾಗಿದೆ, ಎಷ್ಟು ಹೇಳಿಕೆಗಳು ಬದಲಾಗಿದೆ, ಸಂಪುಟ ವಿಸ್ತರಣೆ ಇಂಥ ದಿನಾಂಕ ಅಂಥೇಳಿ ಎಷ್ಟು ಬಾರಿ ಬದಲಾಗಿದೆ ಅಂತ ನೀವು ಲೆಕ್ಕ ಹಾಕಿ. ಕನಿಷ್ಠ 5 ಬಾರಿ ಬದಲಾಗಿರೋ ಹೆಡ್ಲೈನ್ ಸಿಗುತ್ತೆ ನಿಮಗೆ. ಎಷ್ಟು ಹೇಳಿ? ಕನಿಷ್ಠ 5 ಬಾರಿ. ಅಂದ್ರೆ ಅವ್ರು ಯಾಕೆ ಕರೀತಾರೆ, ಇವ್ರು ಯಾಕೆ ಹೋಗ್ತಾರೆ, ಹೋದ ನಂತರ ಆ ಮೆಸೇಜ್ನ ಯಾಕೆ ಕನ್ವೆ ಮಾಡ್ತಾರೆ ಅಂದ್ರೆ, ನಾವೇನೋ ಮಾಡ್ತಾ ಇದೀವಿ, ಸುಮ್ಮನೆ ಕೂತಿಲ್ಲ. ಯಾರಿಗೆ? ಅಟ್ಲೀಸ್ಟ್ ಅಲ್ಲಿ ತುದಿಗಾಲ್ ನಿಂತ್ಕೊಂಡು ಕಾಯ್ತಾ ಇದಾರಲ್ಲ, ಈಗ ಮಾಡ್ತಾರಿಲ್ಲ ನೋಡ್ಕೊಂಡು ನಾನು ಡಿಸಿಷನ್ ತಗೋತೀನಿ ಅಂತ ಕಾಯ್ತಾ ಇದಾರಲ್ಲ ಸುಮಾರು ಜನ. ಅವರಿಗೋಸ್ಕರ ಆದ್ರೂ ಅವ್ರು ಈ ಸರ್ಕಸನ್ನು ಮಾಡಲೇಬೇಕಾಗಿದೆ, ಈ ಕಸರತ್ತನ್ನು ಮಾಡಲೇಬೇಕಾಗಿದೆ. ಈ ಕಸರತ್ತನ್ನು ಮಾಡ್ತಾನೆ ಇರ್ತಾರೆ ಮತ್ತೂ ಕೂಡ. ಇಲ್ಲಿಗೆ ಮುಂದುವರಿಯುತ್ತೆ ಇದು, ಇಲ್ಲಿಗೆ ಮುಗಿಯೋದು ಅಲ್ಲ. ರಾಜಕಾರಣ ನಿಂತ ನೀರಲ್ಲ ಅಂತಾರೆ, ಆದ್ರೆ ಈ ಲೆವೆಲ್ಗೆ ನೀರು ಹರಿತಾ ಹೋಗ್ಬಿಟ್ರೆ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಾಗಲ್ಲ ಪಾಟೀಲ್ರೆ. ಹಂಗೆ ಹೋಗ್ತಾ ಇದೆ ಇದು. ಕಡೆ ಉಳಿಯೋದು ಇಲ್ಲ, ಅಷ್ಟೇ ಕಡೆಗೆ ಅಷ್ಟೇ. ಉಳಿಯೋ ಪ್ರಶ್ನೆಯೇ ಇಲ್ಲಲ್ಲ ಅಲ್ಲಿ. ಅಲ್ಲ, ಈ ಗುಸುಗುಸು ಗೋವಿಂದಣ್ಣ ಅವ್ರು ಎಲ್ಲಿದ್ದಾರೆ ವೀರೇಂದ್ರ? ಈಗ ಡೆಲ್ಲಿಯಲ್ಲಿದ್ದಾರೆ. ಒಟ್ನಲ್ಲಿ ಅಂದ್ರೆ ಇವರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವರು ಯಾವಾಗೆಲ್ಲ ಡೆಲ್ಲಿ ಹೋಗ್ತಾರೆ, ಇವರು ಹೋಗೋದು ಬರೋದು ಮಾಡ್ತಾನೆ ಇರ್ತಾರ. ಈಗ ಏನಂದ್ರೆ ಪಾಟೀಲ್ರೆ, ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ನೀವು ಅವರಿಗೆ ಬಿಡೋದಿಲ್ಲ, ನೀವು ನಮ್ಮನ್ನು ಹಿಡ್ಕೊತೀರಿ, ನಾವು ಅವ್ರನ್ನ ಹಿಡ್ಕೊಂಡಿದ್ದೀವಿ. ಅನಿವಾರ್ಯ. ಈಗ ಇಷ್ಟೆಲ್ಲ ಮಾಹಿತಿ ಈಗ ನೋಡಿದ್ವಲ್ಲ, ಆನ್ ಗ್ರೌಂಡ್ ಮಾಹಿತಿ ಎಲ್ಲ ಕೊಟ್ಟಿದ್ದು ಯಾರು? ಅದೇ ಗುಸುಗುಸು ಗೋವಿಂದಣ್ಣರು. ಈಗ ರಾಜ್ಭವನಲ್ಲಿ ಪ್ರಭುಶಂಕರ್ ಅವ್ರ ಜೊತೆ ಮಾತಾಡಿದ್ದು ಯಾರು? ಅದೇ ಗೋವಿಂದಣ್ಣರು. ಅವರೇ ನಮಗೆ ಮಾಹಿತಿ ಕೊಟ್ಟಿದ್ದು, ಹಿಂಗೆ ಫೋನ್ ಬಂದಿತ್ತಂತೆ, ಹಿಂಗಾಯ್ತಂತೆ ಅಂತೇಳಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿರುವಂಥ ಗೋವಿಂದಣ್ಣರು ಈಗ ದಿಲ್ಲಿಗೂ ಹೋಗ್ತಾರೆ, ಬೆಂಗಳೂರಿಗೂ ಬರ್ತಾರೆ, ಬೆಳಗಾವಿಗೂ ಹೋಗ್ತಾರೆ, ಎಲ್ಲ ಕಡೆ ಓಡಾಡ್ತಾರೆ ಪಾಟೀಲ್ರೆ. ಸೂಪರ್ ಬಿಡ್ರಿ. ಅಂದ್ರೆ ನಾನು ಏನು ಕೇಳಕ್ ಬಂದೆ ಅಂತಂದ್ರೆ, ಈಗ ಅವರು ಎಷ್ಟು ಸರಿ ಹೋಗ್ತಾರೆ, 2 ಸರಿ ಇವರು ಡೆಲ್ಲಿಗೆ ಹೋಗೋದು ಬರೋದು ಅಂತ, ಖರ್ಚೆಲ್ಲ ನೀವೇ ನೋಡ್ಕೋತೀರಾ ಇವ್ರದ್ದು ಹೆಂಗೆ? ಅಲ್ಲ, ಖರ್ಚು ನಾವು ನೋಡ್ಕೊಳ್ಳಲ್ಲ, ಆದ್ರೆ ಅವರು ಖರ್ಚಾಗ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆ, ನಮ್ದೇನು ಖರ್ಚಾಗ್ದಿದ್ದ ಹಾಗೆ ಅವ್ರದವ್ರು ಮ್ಯಾನೇಜ್ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ನಾವು ಅದನ್ನ ಕೇಳಕ್ಕೆ ಹೋಗಲ್ಲ. ನಮಗೆ ಏನ್ ಬೇಕು, ಅವ್ರ ಖರ್ಚು ಬೇಡ ನಮಗೆ. ಅದಕ್ಕೆ ಅಂತೀನಿ, ಇಲ್ಲಾಂದ್ರೆ ನೀವು ಫೋನ್ ಸ್ವಿಚ್ ಆಫ್ ಮಾಡಿರೋರು ಖರ್ಚೇನಾರ ಕೇಳಿದ್ದಿದ್ರೆ. ಹೌದೌದು. ಯಾಕಂದ್ರೆ ಈಗ ನಾವ್ ಹೆಂಗ್ ಗೊತ್ತಾ, ನಮಗೆ ಸುದ್ದಿ ಬೇಕು, ಸುದ್ದಿ ತಗೋತೀವಿ. ಅವ್ರಿಗೆ ಸುದ್ದಿ ಮೂಲ ಬೇಕು, ಮೂಲ ಹುಡ್ಕೊಂಡು ಹೋಗ್ತಾರೆ. ಅದು ಹೆಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಅಂತ ನಾನು ಕೇಳಕ್ ಹೋಗಿಲ್ಲ ಪಾಟೀಲ್ರೆ, ಅವರು ಹೇಳಿಲ್ಲ. ಒಳ್ಳೇದಾಯ್ತು. ಈಗ ಅವ್ರು ಡೆಲ್ಲಿಗೆ ಹೋಗಿದ್ದು, ಯಾಕಂದ್ರೆ ಡೆಲ್ಲಿಯಲ್ಲೇ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಇನ್ನೊಂದು ಸ್ಟೋರಿ ಇದೀಗೆ, ಅದನ್ನ ನೋಡೋಣ. ಈಗ ಆಗ್ಲಿ. ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ವಿಷಯ ಫುಲ್ ಡಿಬೇಟ್ ಆಗಿ ಆಮೇಲೆ ಅಲ್ಲೇ ತಣ್ಣಗಾಯ್ತು. ಆದ್ರೆ ಹಿಂಗ್ ಯಾಕಾಯ್ತು ಅಂತ ಯಾರು ಹೇಳಿಲ್ಲ. ಆದ್ರೆ ನಮ್ಮ ಗೋವಿಂದಣ್ಣ ಬಿಡ್ತಾರ? ಸಂಸತ್ತಿನ ಅಧಿವೇಶನ ನಿನ್ನೆಯಿಂದ ಶುರುವಾಗಿದ್ದೆ ತಡ ಸಂಸತ್ತಿನ ಮೊಗಸಾಲೆಗೆ ಹೋದ ನಮ್ಮ ಗೋವಿಂದಣ್ಣ ಅಲ್ಲಿನ ಗುಸುಗುಸುಗಳಲ್ಲಿ ಸಂಪುಟದ ಮಸಾಲೆ ರೂಪುಕೊಂಡೇ ಬಂದಿದ್ದಾರೆ. ಸಂಸತ್ತಿನ ಮೊಗಸಾಲೆಯ ಗುಸುಗುಸು ಮಸಾಲೆ ನಮ್ಮ ಒಳನೋಟ ಕಂಡಿದೆ, ನೋಡ್ಕೊಂಬ. ಈ ಪಾರ್ಲಿಮೆಂಟು ಅಸೆಂಬ್ಲಿ ಸೆಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ವಿಷಯ ಎಲ್ಲ ಹೊರಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿವರೆಗೂ ಮೋದಿ ಯಾರ್ಯಾರನ್ನೋ ಮಂತ್ರಿ ಮಾಡ್ತಾರಂತೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅಮಿತ್ ಶಾ ಉಪ ಪ್ರಧಾನಿ ಆಗ್ತಾರೆ, ಸೋಮಣ್ಣ ಶೋಭಾ ರಾಜ್ಯಕ್ಕೆ ಬರ್ತಾರೆ, ರಾಘವೇಂದ್ರ ಕೇಂದ್ರಕ್ಕೆ ಹೋಗ್ತಾರೆ ಅಂತ ಎಲ್ಲ ಹೇಳ್ತಿದ್ರು. ಆಮೇಲೆ ಇದ್ಕಿದ್ದಂಗೆ ಅದೆಲ್ಲ ನಿಂತೋಯ್ತು. ಈಗ ಗೊತ್ತಾಯ್ತು ನೋಡು, ಅದೆಲ್ಲ ನಿಂತು ಹೋಗಿದ್ ಯಾಕೆ ಅಂತ. ಬರೀ ಅಧಿವೇಶನ ಅಲ್ಲ, ವಿಷಯ ಬೇರೆನೇ ಇದೆ ಅಂತ ಹೇಳ್ತಾ ಬಂದ್ರು ನಮ್ ಗೋವಿಂದಣ್ಣ. ಅಲ್ಲಿಗೆ ಗೋವಿಂದಣ್ಣಗೆ ಪಾರ್ಲಿಮೆಂಟ್ ಲಾಂಜ್ ಅಲ್ಲಿ ಏನೋ ಗುಸುಗುಸು ಕಿವಿಗೆ ಬಿದ್ದಿದೆ ಅನ್ನೋದು ಪಕ್ಕಾ ಆಯ್ತು. ಎಷ್ಟು ಕಿವಿಗೆ ಬಿದ್ದ ಮೇಲೆ ನಾವು ಬಿಡೋದುಂಟ? ಅದರಲ್ಲೂ ನಿನ್ನೆಯಿಂದ ಪಾರ್ಲಿಮೆಂಟ್ ಶುರುವಾಗಿದೆ. ಎಂಪಿಗಳೆಲ್ಲ ಕೂತ್ ಮೊಗಸಾಲೆಯಲ್ಲೇ ಮಾತಾಡಿರ್ತಾರೆ. ಅಲ್ಲಿಗೆ ಕಿವಿಗೆ ಬಿದ್ದಿರೋ ಗುಸುಗುಸು ಏನು ಅನ್ನೋ ಕುತೂಹಲ ತಡೆಯಲಾರ್ದೆ, ಏನ್ ಗೋವಿಂದಣ್ಣ ಪಾರ್ಲಿಮೆಂಟ್ ಎಲ್ಲ ಸುತ್ತೊಡ್ಕೊಂಡು ಬಂದಂಗಿದೆ, ಏನೇನೋ ಕಿವಿಗೆ ಬಿದ್ದಂಗಿದೆ, ಅದೇನೋ ಕ್ಯಾಬಿನೆಟ್ ರೀಶಫಲ್ಲು, ಪೋಸ್ಟ್ ಪೋನು, ಅದಕ್ಕೆ ಸೆಷನ್ ಅಲ್ಲ ರೀಸನ್ನು ಅಂತ ಏನೋ ಹೇಳ್ತಿದ್ರಿ, ಮತ್ತೇನಂತೆ ಕಾರಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ಮೋದಿ ಸಂಪುಟ ಪುನರ್ರಚನೆ ಮುಂದೂಡಿಕೆಯಾದ ಹಿಂದಿನ ಅಸಲಿ ಕತೆ.
ಸಂಸತ್ತಿನ ಮೊಗಸಾಲೆ ಮಾತುಕತೆಯ ಮೂಲಗಳ ಪ್ರಕಾರ ನಿತಿನ್ ನಬೀನ್ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿ ಬಂದ ನಂತರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ರಾಜ್ಯ ಉಸ್ತುವಾರಿಗಳು, ಖಜಾಂಚಿಗಳು ಸೇರಿದಂತೆ ಇಡೀ ತಂಡವನ್ನ ಹೊಸದಾಗಿ ನೇಮಿಸಿಕೊಳ್ಬೇಕಿತ್ತು. ಆದರೆ ಇನ್ನೂ ಅವರು ಆ ಪ್ರಕ್ರಿಯೆಗೆ ಕೈ ಹಾಕಿಲ್ಲ. JP ನಡ್ಡಾ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿದ್ದಾಗ 3 ವರ್ಷದ ಹಿಂದೆ ಅಂದರೆ 2023ರ ಸೆಪ್ಟೆಂಬರ್ ತಿಂಗಳಲ್ಲಿ ರಾಷ್ಟ್ರೀಯ ಬಿಜೆಪಿಯ ಸಂಘಟನೆಯಲ್ಲಿ ಬದಲಾವಣೆ ಮಾಡಲಾಗಿತ್ತು. ಇನ್ನೊಂದು ತಿಂಗಳು ಕಳೆದ್ರೆ 3 ವರ್ಷ ಆಗುತ್ತೆ. ಸೊ ಹೇಗಿದ್ರೂ ಹೊಸ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಬಂದಿರೋದ್ರಿಂದ ಮೊದಲು ಅವರು ಪಕ್ಷದ ಸಂಘಟನೆಯಲ್ಲಿ ಬದಲಾವಣೆ ಮಾಡಲಿ ಅನ್ನೋದು ಅಮಿತ್ ಶಾ ಅವರ ಅಭಿಪ್ರಾಯ ಅಂತೆ. ಪಾರ್ಲಿಮೆಂಟಿನ ಲಾಂಚ್ ಸೋರ್ಸ್ಗಳ ಪ್ರಕಾರ ಮೊದಲು ರಾಷ್ಟ್ರೀಯ ಬಿಜೆಪಿಯ ಸಂಘಟನಾತ್ಮಕ ಬದಲಾವಣೆ ಅನ್ನೋ ಚರ್ಚೆ ಜೋರಾಗಿದೆಯಂತೆ. ಹಾಗೆ ಪಕ್ಷದ ಜವಾಬ್ದಾರಿಯಿಂದ ಯಾರ್ಯಾರು ಬಿಡುಗಡೆ ಆಗ್ತಾರೋ ನೋಡಿಕೊಂಡು ಆ ಪೈಕಿ ಮುಂದೆ ಸಂಪುಟಕ್ಕೆ ಬೇಕಾದವರನ್ನ ತೆಗೆದುಕೊಳ್ಳೋದು ಮೂಲ ಉದ್ದೇಶ. ಹೀಗೆ ಸಂಪುಟ ಪುನರ್ರಚನೆ ಮಾಡಿದ ನಂತರ ಸಂಪುಟದಿಂದ ಹೊರಬಿದ್ದವರನ್ನ ಅಗತ್ಯ ಅನ್ಸಿದ್ರೆ ಮುಂದಿನ ದಿನಗಳಲ್ಲೂ ಪಕ್ಷದ ಜವಾಬ್ದಾರಿಗೆ ತೆಗೆದುಕೊಳ್ಳಬಹುದು. ಆದರೆ ಸಂಪುಟ ಪುನರ್ರಚನೆ ಒಮ್ಮೆ ಆದರೆ ಮತ್ತೆ ಮತ್ತೆ ಮಾಡಲಾಗದು ಅನ್ನೋ ಟಾಕ್ ಪಾರ್ಲಿಮೆಂಟ್ ಲಾಂಜ್ನಲ್ಲಿ ಕೇಳಿ ಬಂದಿದೆಯಂತೆ. ಇದೊಂದೇ ಕಾರಣ ಅಂತ ಕೇಳಿದ್ರೆ ಸಂಸತ್ತಿನ ಮೊಗಸಾಲೆ ಮಾತುಕತೆ ಮೂಲಗಳ ಪ್ರಕಾರ ಇದಷ್ಟೇ ಕಾರಣ ಅಲ್ಲ. ಈಗಾಗಲೇ INDIA ಒಕ್ಕೂಟದಲ್ಲಿದ್ದ ಹಲವು ಪಕ್ಷಗಳು NDA ಒಕ್ಕೂಟ ಸೇರ್ತಾ ಇವೆ. ಇನ್ನು TMC ರೀತಿಯ ಪಕ್ಷಗಳು ಒಡೆದು ಹೋಳಾಗಿ ಹಲವು ಹೋಳುಗಳು NDA ಕೂಟಕ್ಕೆ ಬಂದಿದೆ. ಹೀಗೆ ವಲಸೆ ಬಂದವರಿಗೆ, ಈಗ ಬರ್ತಿರೋರಿಗೆ, ಮುಂದೆ ಬರಲು ಇಚ್ಛಿಸುವವರಿಗೆ ಈ ಅಧಿವೇಶನ ಮುಗಿಯುವವರೆಗೆ ಅವಕಾಶ ಕೊಟ್ಟು ಈಗ ಬಂದು NDA ಭಾಗ ಆದವರಿಗೂ ಈಗ ಸಂಪುಟ ಪುನರ್ರಚನೆ ವೇಳೆ ಅವಕಾಶಗಳು ಕೊಡುವ ಚಿಂತನೆಯಿಂದಲೂ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಮುಂದೂಡಿಕೆ ಆಗಿದೆ ಅನ್ನೋ ಮಾತುಗಳು ಸಂಸತ್ತಿನ ಮೊಗಸಾಲೆ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ. ಫೈನ್. ವೀರೇಂದ್ರ ಅವ್ರನ್ನೇ ನಾನು ನೇರವಾಗಿ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತೀನಿ. ವೀರೇಂದ್ರ, ಈಗ ನಾವು ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡಿದ್ವಿ. ಈಗ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ? ಆಮೇಲೆ ನಾವು ಉಳಿದ ವಿಚಾರಗಳ ಬಗ್ಗೆ ಮಾತಾಡೋಣ. ಇಲ್ಲ, ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ನೋಡಿ, 7 ರಾಜ್ಯಗಳ ಚುನಾವಣೆ ಇದೆ ಪಾಟೀಲ್, ಒಂದೆರಡು ಅಲ್ಲ. ಅದು ಎಂತೆಂಥ ರಾಜ್ಯಗಳು? ಗುಜರಾತ್, ಉತ್ತರ ಪ್ರದೇಶ್, ಗೋವಾ, ಇಲ್ಲೆಲ್ಲ BJP ತಾನು ಅಧಿಕಾರವನ್ನ ನಿರಂತರವಾಗಿ ಕಾಪಾಡ್ಕೊಂಡು ಬಂದಿದೆ. ಹಿಂಗಿರುವಾಗ ಬಿಟ್ಕೊಡ್ಲಿಕ್ಕೆ ಅವ್ರು ರೆಡಿ ಇರಲ್ಲ. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಭಾಳ ಆ ಗುರಿಯನ್ನು ಇಟ್ಕೊಂಡು ಮತ್ತೆ 28, 29 ಸರಣಿ ಚುನಾವಣೆಗಳು ಇವೆಲ್ಲ ಗುರಿ ಇಟ್ಕೊಂಡು ಮಾಡ್ತಿರುವಾಗ ಡೆಫಿನೆಟ್ಲಿ ಇದು ವಿಸ್ತರಣೆ ಅಲ್ಲ, ಪುನರ್ರಚನೆ. ರಾಜ್ಯದಲ್ಲಿ ವಿಸ್ತರಣೆ ಪಾಟೀಲ್ರೆ, ಕೇಂದ್ರದಲ್ಲಾಗೋದು ಪುನರ್ರಚನೆ. ಅಂದರೆ ಇರುವಂಥ ಸಚಿವರನ್ನ ಕೆಲವ್ರನ್ನ ತೆಗೆದು ಹೊಸ ಸಚಿವರನ್ನ ತೆಗೆದುಕೊಳ್ಳೋದು. ಆದರೆ ರಾಜ್ಯದಲ್ಲಿ ಹಂಗಲ್ಲ. ಈಗ ಆಲ್ರೆಡಿ ತಗೊಂಡಿದ್ದಾರೆ, ಇನ್ನೊಂದಿಷ್ಟು ಜನ ತಗೋತಾರೆ. ಈಗ ಇರೋರ್ನ ಯಾರನ್ನ ತೆಗೆಯಲ್ಲ, ಯಾಕಂದ್ರೆ ಮೊನ್ನೆ ಆಗಿದ್ದಾರೆ ಪಾಪ, ಅವ್ರನ್ನ ಒಂದೂವರೆ ತಿಂಗಳು ಆಯ್ತು, ಎಲ್ಲಿ ತೆಗಿತಾರೆ? ಇಲ್ಲ, ಅಲ್ಲಲ್ಲ, ಇಲ್ಲಿ ಎಕ್ಸ್ಪೆನ್ಷನ್ ಆಗುತ್ತೆ, ಅಲ್ಲಿ ರೀಶಫಲ್ ಆಗುತ್ತೆ. ಅದೇ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಪಾಟೀಲ್ರೆ. ಅದೇ ಕಾರಣಕ್ಕಾಗಿ ಅವರು ಅಳೆದು ತೂಗಿ ಲೆಕ್ಕ ಹಾಕಿ ಮಾಡ್ತಾ ಇರೋ ಕಾರಣವೇ ಅದು. ಏಕಾಏಕಿ ರಾತ್ರಿ ಮಾಡುವಂಥದ್ದಲ್ಲ ಇದು ಅನ್ನೋದು ಅವರಿಗೂ ಚೆನ್ನಾಗಿ ಗೊತ್ತಿದೆ. ಮತ್ತೆ ನೋಡಿ, ಈಗ ಏನು ಇಶ್ಯೂ ಆಗಿದೆಯಲ್ಲ, ಈಗ ಉದಾಹರಣೆಗೆ ಧರ್ಮೇಂದ್ರ ಪ್ರಧಾನ್ ಅವರ ವಿಚಾರ ಬಹಳ ದೊಡ್ಡ ಡಿಸ್ಕಷನ್ ಆಗ್ತಾ ಇದೆ, ಹೌದಾ? ಬಟ್ ಪುನರ್ರಚನೆಯ ಕಾರಣಕ್ಕಾಗಿ ಈಗ ಅವರಿನ್ನು ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ ಅನ್ನುವಂಥದ್ದು ಪಾಟೀಲ್ರೆ. ಫೈನ್. ಇನ್ನೊಂದು ವಿಚಾರ, ಈಗ ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ಬರ್ತೀನಿ ನಾನು. ಈಗ ಈ ಸಂಪುಟ ವಿಚಾರವಾಗಿ ಕೇಂದ್ರ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಈ BJPಯಲ್ಲಿ ಸಂಘಟನಾತ್ಮಕ ಬದಲಾವಣೆ ಆಗಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಕೇಳಿಬಿಟ್ಟೆ. ಸೊ ಈಗ ಸಂಘಟನಾತ್ಮಕ ಬದಲಾವಣೆ ಅಂತ ಬಂದರೆ ಈಗ ರಾಜ್ಯಾಧ್ಯಕ್ಷರು, ಪದಾಧಿಕಾರಿಗಳು, ಈ ರೀತಿಯ ಬದಲಾವಣೆಯನ್ನು ನೋಡಿಕೊಂಡು ಯಾರನ್ನಾದರೂ ರಾಜ್ಯಕ್ಕೆ ಕಳಿಸುವ ಅಗತ್ಯತೆ, ಅನಿವಾರ್ಯತೆ ಇದೆಯಾ ಅನ್ನೋದನ್ನು ನೋಡಿಕೊಂಡು ಬದಲಾವಣೆಯ ನಂತರ ಇವರು ಇದಕ್ಕೆ ಕೈ ಹಾಕ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಸೊ ಈ ಸಂಘಟನಾತ್ಮಕ ಬದಲಾವಣೆ ಅನ್ನುವಂಥದ್ದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ನಿಜಕ್ಕೂ ಈ ರೀತಿಯ ಬೆಳವಣಿಗೆಯಲ್ಲಿ ಆಗ್ತಾ ಇದೆ ಅಂತಂದರೆ ಅದು ನಮ್ಮ ರಾಜ್ಯದವರೆಗೂ ವಿಸ್ತರಣೆ ಆಗುವಂಥ ಸಾಧ್ಯತೆಗಳಿದೆಯಾ? ಪಾಟೀಲ್ರೆ, ಅದು ಬಹಳ ಮುಖ್ಯವಾದ ವಿಚಾರ. ನಾನು ಮೊದಲು ಪ್ರೋಸೆಸ್ ಹೇಳ್ಬಿಡ್ತೀನಿ ನಿಮಗೆ, ಹೇಗಿರುತ್ತೆ ಪ್ರೋಸೆಸ್ ಅನ್ನೋದು ನಿಮಗೆ ಅವಾಗ ಕ್ಲಿಯರ್ ಪಿಕ್ಚರ್ ಸಿಗ್ಬಿಡುತ್ತೆ. ನೋಡಿ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ, ರಾಷ್ಟ್ರೀಯ BJP ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಮೊದಲು ಎಲ್ಲ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಲೇಬೇಕು. ಹಾಗಾದ ನಂತರವೇ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗೋದು. ನೀವು ಈಗ ಕೇಳಬೇಕು, ಈಗಾದರೆ ಕರ್ನಾಟಕದಲ್ಲಿ ಇನ್ನೂ ಅಧಿಕೃತವಾಗಿ ಎಲೆಕ್ಟೆಡ್ ರಾಜ್ಯಾಧ್ಯಕ್ಷರು ಇಲ್ವಲ್ಲ ಅಂತ ನೀವು ಕೇಳಬೇಕು. ನೋಡಿ, ಅದೇ ವ್ಯತ್ಯಾಸ. ಯಾಕೆ ರಾಜ್ಯದಲ್ಲಿ, ನಮ್ಮ ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಅಂತ ಇಷ್ಟು ಚರ್ಚೆ ಆಗುತ್ತೆ ಅಂದರೆ ಅದೇ ಕಾರಣಕ್ಕಾಗಿ. ಯಾವಾಗಲೂ ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಿದ್ರೆ ಎಲ್ಲ ರಾಜ್ಯಗಳದ್ದು ರಾಜ್ಯಾಧ್ಯಕ್ಷರ ಆಯ್ಕೆ ಆದಮೇಲೆ ಮಾಡೋದಾದರೂ ಕೂಡ ಕರ್ನಾಟಕದಲ್ಲಿ ಆ ಪ್ರೋಸೆಸ್ನ ಮಾಡಲಿಲ್ಲ. ಅದನ್ನು ಬಾಕಿ ಉಳಿಸ್ಕೊಂಡ್ರು ಕರ್ನಾಟಕದಲ್ಲಿ. ಹಾಗಾದರೆ ಈಗ ಸಂಘಟನಾತ್ಮಕ ಈಗ ಬದಲಾವಣೆ ಅಂದರೆ ಯಾವ ರೀತಿ? ಅದು ನೆಕ್ಸ್ಟ್ ಪ್ರಶ್ನೆ.
ನೋಡಿ, ರಾಜ್ಯಾಧ್ಯಕ್ಷರದೆಲ್ಲ ಆಯ್ಕೆ ಆಗುತ್ತೆ. ಚುನಾವಣೆ ಯಾವ್ದಾಗಬೇಕು, ಈಗ ವಾರ್ಡ್ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಅಂತ ಇರುತ್ತೆ ಬಿಜೆಪಿಯಲ್ಲಿ. ಶಕ್ತಿ ಕೇಂದ್ರ, ವಾರ್ಡ್ ಮಟ್ಟ, ಬ್ಲಾಕ್ ಮಟ್ಟ, ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ಈ ಎಲ್ಲ ಚುನಾವಣೆಗಳಾದ್ಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆ ಆಗೋದು ಪಾಟೀಲ್ರೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆದಮೇಲೆ ಅವ್ರ ಟೀಮ್ನ ರೆಡಿ ಮಾಡ್ಕೋತಾರೆ. ಹಿಂದೆ JP ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾಗ 2023 ಸೆಪ್ಟೆಂಬರ್ ತಿಂಗಳಲ್ಲಿ ಅವರು ತಮ್ಮ ಟೀಮ್ನ ರೆಡಿ ಮಾಡ್ಕೊಂಡಿದ್ರು. ಯಾರು ಟೀಮ್ ಅಂದರೆ ನೋಡಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಉಪಾಧ್ಯಕ್ಷರು, ರಾಷ್ಟ್ರೀಯ ಖಜಾಂಚಿಗಳು, ರಾಷ್ಟ್ರೀಯ ಕಾರ್ಯದರ್ಶಿಗಳು, ಇವ್ರನ್ನೆಲ್ಲ ಅವ್ರಿಗೆ ಬೇಕಾದವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅಲ್ಲಿ ಹೋಗೋರೆಲ್ಲರೂ ಕೂಡ ಈಗ ಯಡಿಯೂರಪ್ಪನವರು ರಾಷ್ಟ್ರೀಯ ಉಪಾಧ್ಯಕ್ಷರು. ಅಂದರೆ ಎಂಥ ಸೀನಿಯರ್ಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅನ್ನೋದು ನಿಮಗೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ರಾಷ್ಟ್ರೀಯ BJP ಉಪಾಧ್ಯಕ್ಷ ಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೋಗ್ತಾರೆ. ಸೊ ಅಂದರೆ ಅಂಥ ಸೀನಿಯರ್ಗಳನ್ನು ಕೂಡ ಅಲ್ಲಿ ಅವರು ಅಕಾಮಡೇಟ್ ಮಾಡ್ತಾರೆ. ಆ ದೃಷ್ಟಿಯಿಂದ ಈಗ ನಿತಿನ್ ನಬೀನ್ ಅವರು ಅಧ್ಯಕ್ಷರಾಗಿ ಬಂದರು. ಅವರು ಅವರ ಟೀಮ್ನ ರೆಡಿ ಮಾಡ್ಕೊಂಡಿಲ್ಲ. ಯಾರು ಹಿಂದೆ ಇದ್ದರು 2023 ಸೆಪ್ಟೆಂಬರಲ್ಲಿ ಯಾರು ಆಯ್ಕೆ ಆಗಿದ್ರಲ್ಲ ಅವರೇ ಈಗಲೂ ಮುಂದುವರಿತಾ ಇದ್ದಾರೆ. ಹೀಗಾಗಿ ಸಂಪೂರ್ಣವಾಗಿ ಅವ್ರ ಟೀಮ್ನ ರೆಡಿ ಮಾಡ್ಕೋಬೇಕು. ಹೊಸದಾಗಿ ಸಂಘಟನೆಯನ್ನು ಅವ್ರೀಗ ಕಟ್ಕೋಬೇಕು. ಅದಕ್ಕೆ ಈಗ ಅಮಿತ್ ಶಾ ಅವರು ಯಾವ ಕಾರಣಕ್ಕಾಗಿ ಈಗ ಎಲ್ಲ ಚರ್ಚೆ ನಡೀತಿತ್ತು, ಯಾಕೆ ಪುನರ್ರಚನೆ ಆಗಲಿಲ್ಲ, ಆಗುತ್ತೆ ಇನ್ನೇನು ಆಗ್ಬಿಡುತ್ತೆ ಅಂತ ಹೋಗಿದ್ದು ಯಾಕೆ ಸ್ಟಾಪ್ ಆಯಿತು ಅಂದರೆ, ಅಮಿತ್ ಶಾ ಅವರು ಮೋದಿಯವ್ರ ಜೊತೆ ಮಾತನಾಡಿದ್ದು ಇದೇ ವಿಚಾರವನ್ನು. ನಿತಿನ್ ನಬೀನ್ ತಮ್ಮ ಟೀಮ್ನ ಮೊದಲು ರೆಡಿ ಮಾಡ್ಕೊಳ್ಳಿ, ಅವ್ರಿಗೆ ಯಾರ್ಯಾರು ಬೇಕೋ ಆಯ್ಕೆ ಮಾಡ್ಕೊಳ್ಳಿ, ಮೊದಲು ಪಕ್ಷದ ಸಂಘಟನೆ ಅದಕ್ಕೆ ಪ್ರಯಾರಿಟಿ ಕೊಡೋಣ, ಅದು ನಮ್ಮ ಆದ್ಯತೆ. ಅವ್ರು ಯಾರ್ಯಾರನ್ನು ಬೇಕೋ ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡ ನಂತರ ಹಾಗೆ ಅವರಿಗೆ ಅಲ್ಲಿರುವ ಬಗ್ಗೆ ಈಗ ಯಾರ್ಯಾರು ಇದ್ದಾರೆ ಸಂಘಟನೆಯಲ್ಲಿ ಅವ್ರನ್ನ ಯಾರು ಬೇಡ ಅಂತಲಿ ಬಿಡ್ತಾರೆ, ಅದನ್ನು ನೋಡಿಕೊಂಡು ನಾವು ಪುನರ್ರಚನೆ ಕೈ ಹಾಕೋಣ ಅನ್ನುವ ತೀರ್ಮಾನಕ್ಕೆ ಬಂದ ಕಾರಣಕ್ಕಾಗಿಯೇ ಈವರೆಗೂ ಸಂಪುಟ ಪುನರ್ರಚನೆ ಕೈ ಹಾಕಿಲ್ಲ ಅನ್ನುವಂಥದ್ದು ದಿಲ್ಲಿ ಮೂಲಗಳು ನಮ್ಮ ಗೋವಿಂದಣ್ಣವರಿಗೆ ಕೊಟ್ಟರ ಮಾಹಿತಿ ಅವ್ರು ನಮಗೆ ಕೊಟ್ಟಿದ್ದಾರೆ. ನೋಡೋಣ ಹಂಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಇನ್ನು ಮೂರನೇ ಸ್ಟೋರಿಗೆ ಹೋಗೋಣ. ನೋಡಿ, ವಿಸ್ತರಣೆ ಪುನರ್ರಚನೆ ಅಂದರೆ ಸಾಕು ದಿಲ್ಲಿವರೆಗೂ ಓಡೋರಿದ್ದಾರೆ. ಈಗಲೂ ಕೂಡ ದಿಲ್ಲಿ ಹೋಗಿದ್ದಾರೆ. ಆದರೆ ದಿಲ್ಲಿ ಯಾಕೆ ಈಗ ಇಲ್ಲೇ ಪುನರ್ರಚನೆ ಆಗ್ತಾ ಇದೆ. ಆದರೆ ಈ ಪುನರ್ರಚನೆ ಗ್ಯಾರಂಟಿ ಅಂತ ಹೇಳಿದ್ರು ಕೂಡ ಒಬ್ಬರು ಬರ್ತಿಲ್ಲ. ಯಾಕೆ, ಏನು ಕತೆ ನೋಡೋಣ. ಪುನರ್ರಚನೆಯ ಒಳನೋಟ. ಸಂಪುಟ ವಿಸ್ತರಣೆ ಅಂತ ಒಂದೇ ಸಮ ದಿಲ್ಲಿಗೆ ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಈಗ ಮತ್ತೆ ದಿಲ್ಲಿಗೆ ಹೋಗಿ ಕೂತಿದ್ದಾರೆ. ಆದರೆ ಇಲ್ಲೊಂದು ಪುನರ್ರಚನೆಗೆ ಭಾರಿ ಕೆಲಸ ನಡೀತಾ ಇದೆ. ಒಬ್ಬರಾದ್ರೂ ಹೋಗಿ ನಂಗೊಂದು ಪೋಸ್ಟ್ ಕೊಡಿ ಅಂತ ಕೇಳ್ತಿದಾರ ಅಂತ ನಮ್ಮನ್ನೇ ಕೇಳಿದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ನೀವು ನಮ್ಮನ್ನೇ ಕೇಳಿದ್ರೆ ಹೇಗೆ? ಮೂಲಗಳಿರೋದು ನಿಮಗೆ, ಸುದ್ದಿ ಸಿಗೋದು ನಿಮಗೆ. ನಮಗೆ ಅಲ್ಪ ಸ್ವಲ್ಪ ಈ ಸಂಪುಟ ವಿಸ್ತರಣೆ ಬಗ್ಗೆ ಗೊತ್ತು. ಆದರೆ ಇದು ಯಾವುದು ಪುನರ್ರಚನೆ ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಬಾಯಿ ಬಿಟ್ರು ನೋಡಿ ಪುನರ್ರಚನೆಯ ಕಥೆಯ. ವಿಷಯ ಏನಪ್ಪಾ ಅಂದ್ರೆ, ಮೊನ್ನೆ CM DK ಶಿವಕುಮಾರ್, ಮಾಜಿ CM ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷ BK ಹರಿಪ್ರಸಾದ್ ದಿಲ್ಲಿಗೆ ಒಂದೊಂದು ಪಟ್ಟಿ ಹಿಡ್ಕೊಂಡು ಹೋಗಿದ್ರಲ್ಲ. ಆಗ ಎಲ್ರಿಗೂ ಕಾಡಿದ್ದು ಒಂದೇ ಪ್ರಶ್ನೆ. ಅದೇನಪ್ಪಾ ಅಂದ್ರೆ, CM ಪಟ್ಟಿ ಸರಿ, ಮಾಜಿ CM ಸಿದ್ದರಾಮಯ್ಯನವರ ಪಟ್ಟಿಯೂ ಸರಿ, ಆದ್ರೆ ಅದ್ಯಾವುದ್ರಿ ಅದು BK ಹರಿಪ್ರಸಾದ್ ಅವರ ಪಟ್ಟಿ ಅಂತ ಕಾಂಗ್ರೆಸ್ ಪಡಸಾಲೆಯ ಮೂಲಗಳಿಗೆ ಆಶ್ಚರ್ಯ ಆಗಿತ್ತಂತೆ. ಈಗ ಮತ್ತೆ ಈ ರಾಜ್ಯ ನಾಯಕರೆಲ್ಲ ದಿಲ್ಲಿಗೆ ಹೋಗಿದಾರಲ್ಲ, ಈಗಲೂ 3 ಪಟ್ಟಿ ಹಿಡ್ಕೊಂಡು ಹೋಗಿದ್ದಾರೆ. ಒಂದು DK ಶಿವಕುಮಾರ್ ಅವ್ರದ್ದು, ಮತ್ತೊಂದು ಸಿದ್ದರಾಮಯ್ಯನವ್ರದ್ದು, ಮಗದೊಂದು BK ಹರಿಪ್ರಸಾದ್ ಅವ್ರದ್ದು. ಈ 3ನೇ ಪಟ್ಟಿ ಇದೆಯಲ್ಲ, ಇದರಲ್ಲಿ ಯಾರ ಹೆಸರಿದೆ ಅನ್ನೋದೇ ಈಗ ಡಿಸ್ಕಷನ್ ಪಾಯಿಂಟು. ಕ್ವೀನ್ಸ್ ರೋಡಿನ ಕಚೇರಿ ಮೂಲಗಳಿಂದ ಈಗ ಗೊತ್ತಾಗ್ತಿರೋದು ಏನಪ್ಪಾ ಅಂದ್ರೆ, BK ಹರಿಪ್ರಸಾದ್ ಅವರು ತಗೊಂಡು ಹೋಗಿರೋ ಪಟ್ಟಿ ಮುಖ್ಯವಾಗಿ ಪಕ್ಷದ ಕೆಲಸಕ್ಕೆ ಇಂತಿಂತವ್ರು ಬೇಕು ಅನ್ನೋದು. ಅದರಲ್ಲಿ ಇರೋದೆಲ್ಲ ಪಕ್ಷದ ಆಯಕಟ್ಟಿನ ಸ್ಥಾನಗಳಿಗೆ ಯಾರ್ಯಾರು ಬೇಕು ಅನ್ನೋ ಲಿಸ್ಟು. ಅದೇ ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಪ್ರಕಾರ ಈಗಾಗಲೇ KPCC ಅಧ್ಯಕ್ಷರು ಪಕ್ಷದ ರಾಜ್ಯ ಘಟಕದ ಪುನರ್ರಚನೆಗೆ ಬೇಕಾದ ಸಿದ್ಧತೆ ಮಾಡಿಕೊಂಡಿದ್ದಾರಂತೆ. ಆ ಪ್ಲಾನ್ ಪ್ರಕಾರ ರೆಡಿ ಮಾಡಿಕೊಂಡ ಪಟ್ಟಿ ರಾಹುಲ್ ಗಾಂಧಿಗೆ ನೀಡಿದ್ದಾರೆ. ಆದರೆ ಅವರು ಹೇಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿದ್ರು, ಅದೇ ರೀತಿ ಇತ್ತ ಪಕ್ಷದ ಕೆಲಸಕ್ಕೆ ಸಂಪುಟದಿಂದ ಹೊರಗುಳಿಯುವ ಹಿರಿಯರನ್ನ ಬಳಸ್ಕೊಳ್ಳಿ ಅಂದಿದ್ದಾರೆ ಅನ್ನೋದು ಕ್ವೀನ್ಸ್ ರೋಡಿನ ಕಚೇರಿಯ ಮೂಲಗಳ ಮಾಹಿತಿ. KPCC ಅಧ್ಯಕ್ಷರಾದ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರೋ BK ಹರಿಪ್ರಸಾದ್ ಅವರು ಪಕ್ಷದ ಸಂಘಟನೆಯಲ್ಲಿ ಅಮೂಲಾಗ್ರ ಬದಲಾವಣೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು ಸಹ ಸಚಿವ ಸಂಪುಟ ವಿಸ್ತರಣೆ ನಂತರವೇ ಪಕ್ಷದ ಪುನರ್ರಚನೆ ಆಗಲಿದೆ ಅನ್ನೋದು ಅದೇ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ವೀರೇಂದ್ರ. ಮುಖ್ಯವಾಗಿ ಈಗ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೊಂದು ಬೆಳವಣಿಗೆ,
ಏನು ನಡೀತಾ ಇದೆ ಅನ್ನುವಂತಹ ಸೂಕ್ಷ್ಮವಾದ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಒಳನೋಟದ ಶೈಲಿಯಲ್ಲೇ ಉತ್ತರ ಕೊಡ್ತೀನಿ ಪಾಟೀಲ್ರೆ. ನೋಡಿ ಎಷ್ಟು ಮಜವಾಗಿದೆ. ಈಗ ದಿವಿತ್ ವಾಯ್ಸಿ ಅವರು ತುಂಬ ಚೆನ್ನಾಗಿತ್ತು, ಹೇಳಿರೋ ಶೈಲಿ ತುಂಬ ಇಷ್ಟ ಆಯಿತು. ನೋಡಿ ಆ ಕಡೆ BJPಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ಫಸ್ಟು ಪಕ್ಷದ ಸಂಘಟನೆ, ಅದಾದಮೇಲೆ ಇದು ಪುನರ್ರಚನೆ ಅಂತೇಳಿ. ಇಲ್ಲಿ ನೋಡಿ ಮೊದಲು ವಿಸ್ತರಣೆ, ಅದಾದಮೇಲೆ ಪಕ್ಷದ ಸಂಘಟನೆ. ಹೇಗಿದೆ ವೈರುಧ್ಯ ನೋಡಿ, BJPಯಲ್ಲೂ ಕಾಂಗ್ರೆಸ್ಸಲ್ಲೂ ಅಲ್ಲಿ ಹೈಕಮಾಂಡೇ ಮತ್ತೆ ಇದನ್ನು ಹೇಳಿರೋದು. ಹೌದು, ಆ ಹೈಕಮಾಂಡು ಈ ಹೈಕಮಾಂಡ್ ತೆಗೆದುಕೊಂಡಿರುವಂಥ ತೀರ್ಮಾನ ಅಂತ ಹೇಳಿ ನಾವು ಗುಸುಗುಸು ಗೋವಿಂದಣ್ಣವ್ರು ಅದನ್ನೇ ಹೇಳ್ತಿರ್ತಾರೆ. ದಿಲ್ಲಿಯಿಂದ ಫೋನ್ ಮಾಡಿದಾಗೆಲ್ಲ ನೋಡಿ, ಅಲ್ಲಿ ಹೋದರೆ ಒಂದು ಥರ ಇರುತ್ತೆ, ಇಲ್ಲಿ ಹೋದರೆ ಇನ್ನೊಂದು ಥರ ಇರುತ್ತೆ, ಒಂಥರ ಬ್ಲ್ಯಾಕ್ ಆ್ಯಂಡ್ ವೈಟು ಎರಡೂ ಕೂಡ ಸಂಪೂರ್ಣ ವಿರುದ್ಧ ಆ ರೀತಿಯ ವಾತಾವರಣ ಕಾಣಿಸ್ತಾ ಇರುತ್ತೆ ಅನ್ನೋದನ್ನ ಹೇಳ್ತಿರ್ತಾರೆ. ಇಲ್ಲಿ ಅದೇ ಕಾಣಿಸ್ತಿದೆಯಲ್ಲ, ಮೇಲ್ನೋಟಕ್ಕೆ ಕಾಣೋ ಹಾಗೆ. ಇಲ್ಲಿ ಮೊದಲು ವಿಸ್ತರಣೆ ಮಾಡ್ತೀವಿ, ಆಮೇಲೆ ಪಕ್ಷದ ಸಂಘಟನೆ. ಅದಕ್ಕೂ ಇವರು ಬಹಳ ದೊಡ್ಡ ಪ್ರೋಸೆಸ್ ಇಟ್ಕೊಂಡಿದ್ದಾರೆ. ಕಾಂಗ್ರೆಸ್ದು ಕೂಡ ಅದೇ ರೀತಿಯ ಪ್ರೋಸೆಸ್ ಇಟ್ಕೊಂಡಿದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರನ್ನ ಕರೆಸಬೇಕು ಅಂತಿದ್ದಾರೆ. ನಾಡಿದ್ದು ವೇಣುಗೋಪಾಲ್ ಅವರು ಕೂಡ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಇದೇ ಪ್ರಕ್ರಿಯೆಗೋಸ್ಕರ. ಆದರೆ ವಿಶೇಷ ಏನು ಗೊತ್ತಾ, ಮಜಾ ಏನು ಅಂದರೆ ಪಾಟೀಲ್ರೆ, ಈಗ ವಿಸ್ತರಣೆ ಅಂತ ಹೇಳಿ ಡೆಲ್ಲಿಗೆ ಏನು ಟೀಮ್ ಕಟ್ಕೊಂಡು ನೀವು ಹೇಳಿದ್ರಲ್ಲ, ಗೋವಿಂದಣ್ಣರು ಇವರು ಹೋದಾಗೆಲ್ಲ ಹೋಗ್ತಾರೆ ಅಂತೇಳಿ ಕೇಳಿದ್ರಲ್ಲ, ಬರೀ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಹರಿಪ್ರಸಾದ್ ಅಷ್ಟೇ ಅಲ್ಲ, ಈ ಅಶೋಕ್ ಪಟ್ಟಣ್ಣು, ಅಪ್ಪಾಜಿರಾವ್ ನಾಡಗೌಡರು, ಹಿಂಗೆ ದೊಡ್ಡ ದೊಡ್ಡ ಟೀಮೇ ಹೋಗ್ತಾರಲ್ಲ ಅಲ್ಲಿಗೆಲ್ಲ. ಲಕ್ಷ್ಮಣ ಸವದಿ ಅವರು, ಕೋನ್ ರೆಡ್ಡಿ ಅವರು, ನೀವು ನೋಡ್ತಾ ಇರ್ತಿರಲ್ಲ. ಹಂಗೆ ಹೋದವರೆಲ್ಲ ಏನಕ್ಕೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ. ಇಲ್ಲಿ ಕ್ವೀನ್ಸ್ ರೋಡಲ್ಲಿ ಇಲ್ಲಿ 100 ಇಲ್ಲಿ ನೋಡಿ, ವಿಸ್ತರಣೆದು ಇನ್ನೂ ಗ್ಯಾರಂಟಿ ಇಲ್ಲ. ಅವ್ರು ಪರ್ಮಿಷನ್ ಕೊಟ್ಟರೆ ವಿಸ್ತರಣೆ. ಬಟ್ ಸಂಘಟನೆ ಹಂಗಲ್ಲ ಪಾಟೀಲ್ರೆ, ಸಂಘಟನೆದು ಆಲ್ರೆಡಿ ಗ್ಯಾರಂಟಿ. ಬಟ್ ಕ್ವೀನ್ಸ್ ರೋಡ್ ಹತ್ರ ಹೋಗಿ ಹುಡುಕ್ ನೋಡಿ, ಯಾರಾದರೂ ಒಬ್ಬರಾದರೂ ನನಗೊಂದು ಕೊಡಿ ಸ್ಥಾನಮಾನ ಅಂತೇಳಿ ಕೂತ್ಕೊಂಡಿದ್ದಾರೆ ಕಾತ್ಕೊಂಡು. ನೋಡಿ ಎಲ್ಲರೂ ಲಾಬಿ ಆಗ್ತಾ ಇದೆ ನೋಡಿ, ಡೆಲ್ಲಿಯಲ್ಲಿ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ ನೋಡಿ, ನಂಗೊಂದು ಪಕ್ಷದಲ್ಲಿ ಒಂದು ಜವಾಬ್ದಾರಿ ಕೊಡಿ. ಡೆಲ್ಲಿಯಲ್ಲೇ ಇದ್ದಾರೆ ಈಗ. ನೋಡೋಣ ಹಂಗಿದ್ರೆ ಮುಂದೆ ಏನಾಗುತ್ತೆ ಎತ್ತ ಭಾರಿ ಕ್ಷಣಕ್ಕೂ ಕುತೂಹಲ. ಅಂದ್ರೆ ನಾಳಿನ ಒಳನೋಟದಲ್ಲಿ ಈ ಕುತೂಹಲವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ ನೀವು. ನಮ್ಮ ವೀಕ್ಷಕರು ಮತ್ತೆ ನಾಳಿನ ಒಳನೋಟ ನೋಡ್ಲಿ ಅಂತ ಹೇಳಿ. ಗೋವಿಂದಣ್ಣರು ಎಸ್ ಥ್ಯಾಂಕ್ ಯು ವೀರೇಂದ್ರ. ವೀಕ್ಷಕರೇ, ಇವತ್ತಿನ ಒಳನೋಟದಲ್ಲಿ ಈ ಕ್ಯಾಬಿನೆಟ್ ವಿಸ್ತರಣೆ, ಪುನರ್ರಚನೆ ದಿಲ್ಲಿಯಲ್ಲಿ ನಡೀತಾ ಇದೆ, ಇದರ ಮೇಲೆ ಮತ್ತೆ ರಾಜ್ಯದಲ್ಲಿ ಏನು ನಡೆಯುತ್ತೆ ಅನ್ನುವಂಥ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ನಾಳೆ ಮತ್ತೆ ಒಳನೋಟದ ಮೂಲಕ ನೀವು ಭೇಟಿಯಾಗೋಣ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.